ಹೆಲೋ ನಮಸ್ತೆ ಎಲ್ಲರಿಗೂ ಮಧುರಾ ಮನೋಜ್ ವ್ಯೂಸ್ ಈ ಚಾನಲ್ಗೆ ಸ್ವಾಗತ. ಇವತ್ತೆಲ್ರಿಗೂ ಗೊತ್ತಿರೋ ಹಾಗೆ ಬೌದ್ಧ ಧರ್ಮದ ಅತ್ಯಂತ ಪವಿತ್ರ ಹಬ್ಬ ಅಂತಲೇ ಹೇಳ್ಬೋದು ಬುದ್ಧ ಪೂರ್ಣಿಮೆ. ಈ ಒಂದು ದಿನ ಇದಾಗಿದೆ. ಇದನ್ನು ಯಾಕಪ್ಪ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಇದ್ರ ವಿಶೇಷತೆ ಏನು ಅನ್ನೋದನ್ನು, ಮಹತ್ವ ಏನು ಅನ್ನೋದನ್ನು ನೋಡೋಣ. ಏಕೆಂದರೆ ಭಗವಾನ್ ಬುದ್ಧ ಇವರ ಜನನ, ಜ್ಞಾನೋದಯ ಹಾಗೂ ಪರಿನಿರ್ವಾಣ ಅಂದರೆ ಮರಣ, ಇದು ಮೂರು ಕೂಡ ಈ ಒಂದು ದಿನದಲ್ಲೇ ನಡೆದಿದೆ. ಆದ್ದರಿಂದ ಈ ಒಂದು ದಿನನ ಬುದ್ಧ ಪೂರ್ಣಿಮಾ ಅಥವಾ ಮಹತ್ವದ ದಿನ ಅಂತಲೇ ಕೂಡ ಈ ಒಂದು ದಿನನ ಕರೆದ್ರೆ ತಪ್ಪಾಗಲ್ಲ. 2025 ಮೇ 12 ಇವತ್ತು ಸೆಲೆಬ್ರೇಟ್ ಮಾಡ್ತಿರುವಂತಹ ಈ ಒಂದು ಬುದ್ಧ ಪೂರ್ಣಿಮೆ ಬಂದು 2587ನೇ ಜನ್ಮ ವಾರ್ಷಿಕೋತ್ಸವ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಬುದ್ಧ ಪೂರ್ಣಿಮಾ ಹಬ್ಬವನ್ನು ಭಾರತ ಅಲ್ಲದೆ ಥೈಲ್ಯಾಂಡ್, ಚೀನಾ, ಕಂಬೋಡಿಯಾ, ನೇಪಾಳ, ಶ್ರೀಲಂಕಾ, ಟಿಬೆಟ್ ಹಾಗೆ ಇನ್ನೂ ಮುಂತಾದ ದೇಶಗಳಲ್ಲಿ ವಿಜೃಂಭಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ವೈಶಾಖ ಮಾಸದ ಹುಣ್ಣಿಮೆಯಂದು ಈ ದಿನವನ್ನು ವೈಶಾಖಿ ಬುದ್ಧ ಪೂರ್ಣಿಮಾ ಅಥವಾ ವೇಸಕ್ ಎಂದು ಕರೆದು ಈ ಒಂದು ಬುದ್ಧ ಪೂರ್ಣಿಮಾವನ್ನು ಆಚರಿಸಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡಿ.